ತುಂಬ ಪಾಪ್ಯುಲರ್ ಸ್ಕೂಲ್ ಇದು. ಅಂದರೆ ನಮ್ಮ ಭಾಗದ ಒಂದು ಎಜುಕೇಷನ್ಗೆ ಈ ಸ್ಕೂಲಿನ ಕೊಡುಗೆ ತುಂಬ ದೊಡ್ಡದಿದೆ. ದೊಡ್ಡವರೆಲ್ಲ ಕಲಿತಂಥ ಸ್ಕೂಲ್ ಇದು. ಬ್ರಿಟನ್ನಿನ ಮೊಟ್ಟ ಮೊದಲ ಒಲಿಂಪಿಕ್ ಚಿನ್ನವನ್ನು ಪದಕವನ್ನು ಪಡೆದ ವೀರ ಆತ. ಬ್ರಿಟನ್ನಲ್ಲಿ ಇವತ್ತಿಗೂ ರೆಕಾರ್ಡ್ ಇದೆ ಅದು. ಆತ ಹುಟ್ಟಿದ್ದು ಕಲಾದಗಿ ಒಳಗಡೆ. ಇದನ್ನೇನೋ ಚೇಂಜ್ ಮಾಡ್ಬೇಕಂತೇಳಿ ಕೆಲವೊಂದು ಅಮೌಂಟ್ಗಳು ಬಂದಾಗ ನೋಡಿದ್ರು, ಬಟ್ ನಾವು ಅದಕ್ಕೆ ಮಾಡಿಸ್ಕೊಡ್ಲಿಲ್ಲ. ಪಾರಂಪರಿಕ ಕಟ್ಟಡ ಅದು ಹಾಗೇ ಇರಲಿ ಅಂತೇಳಿ ಹಾಗೆ ಉಳಿಸಿದ್ವಿ. ಈ ಸ್ಟ್ರಕ್ಚರ್ ನೋಡಿದರೆ ಈ ಕಡೆ ಜಡ್ಜ್ ಕೊಡುವಂಥ ಜಾಗ, ಆ ಕಡೆ ಆಡಿಯನ್ಸ್, ಈ ಕಡೆ ಒಂದು ಎಂಟ್ರೆನ್ಸ್, ಈ ಕಡೆ ಒಂದು ಎಂಟ್ರೆನ್ಸ್, ಆ ಕಡೆ ಒಂದು ಎಂಟ್ರೆನ್ಸ್. ಒಂದಿಷ್ಟು ಜನನ ಗಲ್ಲಿಗೆ ಹಾಕ್ತಾರೆ ಹಲಗಲಿ ಬಂಡಾಯದಲ್ಲಿ. ಅವರನ್ನು ಇಲ್ಲೇ ಹಾಕಿದ್ರು ಅಂತೇಳಿ ಹೇಳ್ತಾರೆ, ಲಾನೆಸ್ಟ್ ಏಲಿಯಟ್ ಅಂತ ಹೇಳಿ. ಬಟ್ ದುರಂತ ಅಂದ್ರೆ ವಿಷಾದ ಅಂದರೆ ಅವ್ರು ಇವತ್ತಿನವರೆಗೂ ಆತ ನಮ್ಮವನು ಅಂತ ಒಪ್ಲಿಕ್ಕೆ ತಯಾರಿಲ್ಲ. ಈ ನಿಟ್ಟಿನೊಳಗೆ BBC ಒಳಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತವೆ. ಆಮೇಲೆ ವಿಶೇಷ ಅಂದರೆ ಈತನ ಮರಿಮೊಮ್ಮಗಳು ಅವ್ರ ಸಂಪರ್ಕಕ್ಕೆ ಬಂದಿದ್ದಾಳೆ, ಸ್ಟೀವನ್ ಅಂತೇಳಿ. ಮೆಲ್ಬೋರ್ನದಲ್ಲಿ ಇದ್ದಾಳೆ ಅವಳು. ರೈತರೇ ಕಟ್ಟಿದ ಸ್ಕೂಲ್ ಇದು. ಇದು ಹಣ್ಣು ಬೆಳೆಗಾರರ ಸಂಘ ಅಂತ ಇಲ್ಲೊಂದು ಸಂಘ ಇದೆ. ಅವರು ಕಟ್ಟಿದ 39 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ ಒಂದು ಸ್ಕೂಲ್ ಇದು. ಅಮೆರಿಕಾದಲ್ಲಿ ಬೇರೆ ಬೇರೆ ಕಂಟ್ರಿಗಳಲ್ಲಿ ಕೆಲಸ ಮಾಡುವಂಥ ವಿದ್ಯಾರ್ಥಿಗಳು ಇಲ್ಲಿಂದ ಹೋಗಿದ್ದಾರೆ. ಕನ್ನಡ ಮೀಡಿಯಂ ಸ್ಕೂಲ್ ಇದು. ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಏರ್ ಹೋಸ್ಟೇಸ್ ಇದ್ದಾರೆ, ಎಲ್ಲ ರೈತರ ಮಕ್ಕಳೇ ಇದ್ದಾರೆ. ನೀವು ನಂಬಲಿಕ್ಕಿಲ್ಲ, ಇದು ಡೊನೇಷನ್ ಮುಕ್ತ ಶಾಲೆ ಸ್ಕೂಲ್ ಇವತ್ತು. ನೀವು CET ಅಂತ ಏನು ಮಾಡ್ತಾ ಇದ್ದಾರೆ ಈಗ, ಅದು ಅನೌನ್ಸ್ ಆಗಿದ್ದು ಇಲ್ಲೇ. ಆದ್ಮೇಲೆ ಕಲಾದಗಿಯಲ್ಲಿರುವಂಥ ಮತ್ತೊಂದು ಐತಿಹಾಸಿಕ ಸ್ಥಳಕ್ಕೆ ಬಂದಿದ್ದೀವಿ. ಇದು ತುಂಬ ಹಳೇ ಕಾಲದ ಕಟ್ಟಡ ಅಂತ ಸರ್ ಕರ್ಕೊಂಬಂದಿದ್ದಾರೆ, ದಾರಾಪುರ ಸರ್. ಬಟ್ ಯಾರ ಕಾಲಘಟ್ಟದ್ದು, ಹೇಗೆ ಏನು ಅಂತ ಹೇಳಬೇಕು ಸರ್. ಇದು ನೋಡಿದರೆ ಇವಾಗ ಈಗ ಕನ್ನಡ ಶಾಲೆ, ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಅಂತೇಳಿ ಇದು ಚಾಲೋಗಿದ್ದು 1860 ಸ್ಕೂಲ್ ಇದು ಸ್ಟಾರ್ಟ್ ಆಗುತ್ತಿದ್ದು. 1860 ಶತಮಾನೋತ್ಸವ ದಾಟಿದ ತುಂಬ ಅಲ್ಲೇ ಇದೆಯಲ್ಲ. 1865 ಏನಾಗಿತ್ತು ಇದು ಮುಂಚೆ? ತುಂಬ ಪಾಪ್ಯುಲರ್ ಸ್ಕೂಲ್ ಇದು. ಅಂದರೆ ನಮ್ಮ ಭಾಗದ ಒಂದು ಎಜುಕೇಷನ್ಗೆ ಈ ಸ್ಕೂಲಿನ ಕೊಡುಗೆ ತುಂಬ ದೊಡ್ಡದಿದೆ. ದೊಡ್ಡವರೆಲ್ಲ ಕಲಿತಂಥ ಸ್ಕೂಲ್ ಇದು. ಬಟ್ ಹಿಂದೆ ಇದು ಬ್ರಿಟಿಷ್ ಏನು ನಾನು ಹೇಳ್ತಿದ್ವಿ ಜಿಲ್ಲಾ ಕೇಂದ್ರದಲ್ಲಿ, ಅವಾಗ ಡಿಸ್ಟಿಕ್ ಕೋರ್ಟ್ ಆಗಿದ್ದಂತ ಇದು. ಮುಂಚೆ ಬ್ರಿಟಿಷ್ ಕೋರ್ಟ್. ನೀವು ಒಳಗಡೆ ಒಂದು ಹಾಲ್ ನೋಡ್ಬೋದು, ಅದು ನಿಮಗೆ ಹಾಗೆ ಕಾಣುತ್ತೆ. ನಿಮಗೆ ಬನ್ನಿ ನೋಡೋಣ. ಅಂದ್ರೆ ಇದೇನು ಚೇಂಜಸ್ ಮಾಡಿಲ್ಲ? ಚೇಂಜಸ್ ಮಾಡಿಲ್ಲ, ನಡುವೆ ಮಾಡ್ಬೇಕಂತ ಟ್ರೈ ಮಾಡಿದ್ರು, ಬಟ್ ನಾನು ಮಾಡಿಸ್ಕೊಟ್ಟಿಲ್ಲ ಯಾರಿಗೂ. ಸರ್ ಹೆಂಗೆ ಸರ್, ಬ್ರಿಟಿಷ್ ಕಾಲದಲ್ಲಿ ಆಗಿತ್ತ ಈಗಿತ್ತ ಅಂದ್ರೆ ಎರಡು ರೀತಿಯಾದಂಥ ಕಟ್ಟಡಗಳನ್ನ ಅದು ಬ್ರಿಟಿಷ್ ಅವಾಗೆ ಕಷ್ಟೇ ಅವಾಗಿದೆ ಇದು. ಬಟ್ ಇದು ಕೋರ್ಟ್ ಹಾಲು ಆ್ಯಂಡ್ ಜಡ್ಜ್ಮೆಂಟ್ ಹಾಲ್ ಇದು. ಮೇನ್ ಜಡ್ಜ್ಮೆಂಟ್ ಹಾಲ್ ಇದೇ ನಡೀತಿದ್ದು ಒಳಗಡೆನೆ. ಇದು ಸ್ಟ್ರಕ್ಚರ್ ನೋಡಿದ್ರೆ ಓಲ್ಡ್ ಇದೆಲ್ಲ ಹಾಗೆ ಕಾಣುತ್ತೆ. ಓಕೆ, ಅಂದ್ರೆ ಇವಾಗ ಹಲಗಲಿ ಬೇಡರ್ಗೆಲ್ಲ ಶಿಕ್ಷೆ ಎಲ್ಲ ಇಲ್ಲೇ ಡಿಸೈಡ್ ಇಲ್ಲೇ ಆಗಿದೆ. ಸೊ ನೀವು ಹೊರಗಡೆ ಎಲ್ಲ ನೋಡಿದ್ರೆ ಇದೊಂದು ಅದೇ ನಮಗೆ ಪಾರಂಪರಿಕ ಕಟ್ಟಡ ಅನ್ಸುತ್ತೆ, ಮತ್ತು ಒಂದು ಯಾವುದೋ ಬ್ರಿಟಿಷ್ ಗೌರ್ಮೆಂಟ್ ಕಟ್ಟಡ ಅಂತ 100% ಅನ್ಸುತ್ತೆ. ಮಧ್ಯದಲ್ಲಿ ಇದನ್ನೇನೋ ಚೇಂಜ್ ಮಾಡ್ಬೇಕಂತೇಳಿ ಕೆಲವೊಂದು ಅಮೌಂಟ್ಗಳು ಬಂದಾಗ ನೋಡಿದ್ರು, ಬಟ್ ನಾವು ಅದಕ್ಕೆ ಮಾಡಿಸ್ಕೊಡ್ಲಿಲ್ಲ. ಪಾರಂಪರಿಕ ಕಟ್ಟಡ ಅದು ಹಾಗೇ ಇರಲಿ ಅಂತೇಳಿ ಹಾಗೆ ಉಳಿಸಿದ್ವಿ. ಸದ್ಯ ಇಲ್ಲಿ ಕನ್ನಡ ಶಾಲೆ ನಡೀತಾ ಇದೆ, ಮತ್ತು ಡಿಗ್ರಿ ಕಾಲೇಜ್ ನಡೀತಾ ಇದೆ. ಸರ್ಕಾರಿ ಪದವಿ ಕಾಲೇಜು. ಅವ್ರು ಬೇರೆ ಕಟ್ಟಡ ಇಲ್ಲ ಅಂತೇಳಿ ಇದೇ ಕಾಲೇಜಲ್ಲಿ ಅವರು ರನ್ ಮಾಡ್ತಾ ಇದ್ದಾರೆ. ಇದು ಆವಾಗ ಕೋರ್ಟ್ ಹಾಲ್ ಇದು. ಪನಿಷ್ಮೆಂಟ್, ಜಡ್ಜ್ಮೆಂಟ್ ಎಲ್ಲ ಆಗ್ತಾ ಇದ್ದಿದ್ದು ಜಡ್ಜ್ಮೆಂಟ್ ಹಾಲ್. ಓಕೆ. ಸೊ ಇದನ್ನ ಸ್ಟ್ರಕ್ಚರ್ ನೋಡಿದ್ರೆ ನಿಮ್ಗೆ ಅದೊಂದು ಐಡಿಯಾ ಬರುತ್ತೆ. ಹೌದು, ಇವಾಗ ಸಿನಿಮಾಗಳಲ್ಲೆಲ್ಲ ತೋರಿಸ್ತಾರಲ್ಲ, ಇದೇ ರೀತಿ ಸೆಟ್ ಇರುತ್ತೆ. ಈ ಸ್ಟ್ರಕ್ಚರ್ ನೋಡಿದ್ರೆ ಈ ಕಡೆ ಜಡ್ಜ್ ಕೊಡುವಂಥ ಜಾಗ, ಆ ಕಡೆ ಆಡಿಯನ್ಸ್, ಈ ಕಡೆ ಒಂದು ಎಂಟ್ರೆನ್ಸ್, ಈ ಕಡೆ ಒಂದು ಎಂಟ್ರೆನ್ಸ್, ಆ ಕಡೆ ಒಂದು ಎಂಟ್ರೆನ್ಸ್. ಅಲಗಲಿ ಬೇಡರ್ ಬಗ್ಗೆ ಎಲ್ಲ ಜಡ್ಜ್ಮೆಂಟ್ ಆದ ಒಂದು ಐತಿಹಾಸಿಕ ಒಂದು ಕಟ್ಟಡದ ಒಳಗಡೆ ಈಗ ನಾವಿದ್ದೀವಿ. ಪರವಾಗಿಲ್ಲ ಸರ್, ಎಷ್ಟು ವರ್ಷ ಆದ್ರೂ ಕೂಡ ಅಂದಾಜು 150 ವರ್ಷದ ಮೇಲೆ ದಾಟಿದೆ 100%. 1864 1864 ಬಿಫೋರ್. ಅಲಗಲಿ ಬಂಡೆ 1857 ಆಗಿರ್ತದೆ. ಸೊ 1858ರಲ್ಲೂ ಜಡ್ಜ್ಮೆಂಟ್ ಆಗಿದ್ದು ಇಲ್ಲೇನೆ. ವಿಂಡೋಸ್ ಅವಾಗಿನ ಕಾಲದ ಎಲ್ಲ ಸೇಮ್, ಏನು ಚೇಂಜ್ ಮಾಡಿಲ್ಲ, ಹೇಗಿದೆ ಅಂತ ಹೇಳಿ ವಿಂಡೋಸ್ ಏನು ಮಾಡಿಲ್ಲ, ಹಾಗೇ ಇದೆ. ಇಲ್ಲೂ ಜೈಲಿತ್ತು, ಇತ್ತು. ಅದನ್ನೆಲ್ಲ ಡೆಮಾಲಿಷ್ ಮಾಡಿದ್ದಾರೆ. ಈಗ ಬರುವಾಗ ಹಾಂದವೇ ಹಾದಿಲಿ ಇದೆ ಅದು. ಸೊ ಅಲ್ಲಿ ಒಂದಿಷ್ಟು ಜನನ ಗಲ್ಲಿಗೆ ಹಾಕ್ತಾರೆ ಹಲಗಲಿ ಬಂಡಾಯದಲ್ಲಿ. ಅವರನ್ನು ಇಲ್ಲೇ ಹಾಕಿದ್ರು ಅಂತೇಳಿ ಹೇಳ್ತಾರೆ. ಅಲ್ಲೆಲ್ಲ ಕಟ್ಟೆ ಎಲ್ಲ ಇತ್ತು, ಬಟ್ ಅದು ಬೇರೆಯವ್ರ ಆಸ್ತಿ ಇರೋದ್ರಿಂದ ಎಲ್ಲ ಡೆಮಾಲಿಷ್ ಮಾಡಿದ್ದಾರೆ. ಬಟ್ ಅಲ್ಲೊಂದು ಕಾರ್ನರಲ್ಲಿ ಈಗೂ ಬಾವಿ ಇದೆ. ಒಂದು ಬ್ರಿಟಿಷರ್ ಕಾಲದ್ದೇ ಒಂದು ಬಾವಿ ಇದೆ, ಮುಚ್ಚೋಗಿದೆ. ಬಟ್ ಹೊರಗಡೆ ಕಾಣ್ತದೆ. ಅದು ಬೇರೆಯವ್ರದ್ದು ಒಂದು ತೋಟ ಆಗಿದೆ ಈಗ ಅದು. ಅಲ್ಲೆಲ್ಲ ನಾವು ನೋಡಿದಾಗೇ ಅಲ್ಲೆಲ್ಲ ಗಲ್ಲಿಗೆ ಹಾಕೋ ಜಾಗ, ಸ್ಥಳ ಅದೆಲ್ಲ ಇತ್ತು. ಅದು ಕನ್ಸ್ಟ್ರಕ್ಷನ್ ಇತ್ತು, ಬಟ್ ಈಗ ಸಿಗೋದಿಲ್ಲ. ಈಗ ಅದು ಇದನ್ನೊಂದನ್ನು ನೋಡ್ಬೋದು ನಾವಿಲ್ಲಿ. ಅಂದರೆ ಸ್ಕೂಲ್ ನಡೀತಾ ಇರೋದ್ರೆ ಇದು ಚಾಲ್ತಿಯಲ್ಲಿದೆ, ಇಲ್ಲಾಂದರೆ ಇದು ಹಾಳು ಬಿದ್ದು ಹೋಗ್ತಿತ್ತು. ಅಂದರೆ ಎಷ್ಟು ದೊಡ್ಡ ಕೋರ್ಟ್ ಅಲ್ಲ ಹಾಗಾದರೆ? ತುಂಬ ದೊಡ್ಡ ಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್ ಒಂದು ದೊಡ್ಡ ಕೋರ್ಟ್. ಎಲ್ಲ ಜಡ್ಜ್ಮೆಂಟ್ಗಳೆಲ್ಲ ಇಲ್ಲೇ ಆಗ್ಬೇಕಲ್ಲ. ಯಾಕೆ ಬೆಳಿಗ್ಗೆ ನೋಡಿದಾಗ ನೀವು ಬಾರ್ಡರ್ ಹೋಗಿದ್ರಿ, ಎಲ್ಲರೂ ನೋಡಿದಾರೆ. ಕಲಾವಿದ ಪ್ರತ್ಯಕ್ಷ ಆಗ್ಬಿಟ್ರಲ್ಲ ಇವರು. ನಾವ್ ಹಂಗೆ ಸರ್ ಎಲ್ಲಾ ಕಡೆ ಸುತ್ತಾ ಇರ್ತೀವಿ.
ಎಲ್ಲಿ ಸುದ್ದಿ ಇರುತ್ತೆ ಅಲ್ಲಿ ಹುಡ್ಕೊಂಡು ಹೋಗ್ತಾ ಇರ್ತೀವಿ. ಓಕೆ, ಥ್ಯಾಂಕ್ ಯು. ಹಾಂ, ಹೇಳಿ ಸರ್. ಅವ್ರ ಬ್ರದರು ಬಸವರಾಜ ಬೊಮ್ಮಾಯಿ CM ಇದ್ರಲ್ಲ, ಅವ್ರ ಪ್ರೆಸ್ PA ಇದ್ರು ಅವ್ರ ಬ್ರದರ್, ಬಟ್ ಡೆತ್ ಆದ್ರು. ಬಸವರಾಜ ಸಾಹೇಬ್ ಮೀಡಿಯಾ ಕೋಆರ್ಡಿನೇಟರ್, ಈ ಪ್ರಿನ್ಸಿಪಾಲ್ ಇದ್ದಾರೆ, ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಇದ್ದಾರೆ. ಲಾನೆಸ್ಟ್ ಏಲಿಯಟ್ ಅಂತ ಹೇಳಿ ಬ್ರಿಟನ್ನಿನ ಮೊಟ್ಟ ಮೊದಲ ಒಲಿಂಪಿಕ್ ಪದಕವನ್ನು ಪಡೆದ ವೀರ ಆತ. ಬ್ರಿಟನ್ನಲ್ಲಿ ಇವತ್ತಿಗೂ ರೆಕಾರ್ಡ್ ಇದೆ ಅದು. ಆತ ಹುಟ್ಟಿದ್ದು ಕಲಾದಗಿ ಒಳಗಡೆ. 9 ಜೂನ್ 1874 ಕಲಾದಗಿಯಲ್ಲಿ ಹುಡ್ತಾನೆ. ಇಲ್ಲೇ ಹುಡ್ತಾನೆ ಅಂದರೆ ಅವ್ರ ತಂದೆ ಇದೇ ಕೋರ್ಟಲ್ಲಿ ಗಿಲ್ಬರ್ಟ್ ಏಲಿಯಟ್ ಅಂತೇಳಿ ಅವ್ರ ತಂದೆ ಇಲ್ಲಿ ಜಡ್ಜ್ ಇರ್ತಾರೆ, ಅವ್ರು ಮ್ಯಾಜಿಸ್ಟ್ರೇಟ್ ಇರ್ತಾರೆ. ಸೊ ಹೀಗಾಗಿ ಕಲಾದಗಿಲ್ಲಿ ಹುಡ್ತಾನಂತ. ಹೀಗಾಗಿ ಆತನ ಲೈಫ್ ಹಿಸ್ಟ್ರಿ ಒಳಗೆಲ್ಲ ಬಾರ್ನ್ ಇನ್ ಕಲಾದಗಿ ಅಂತ ಬರ್ತದೆ. ಕೆಲವೊಂದು ಕಡೆ ಗೆಸ್ಟ್ರಲ್ಲೆಲ್ಲ ಬಾರ್ನ್ ಇನ್ ಕಲಾದಗಿ ಅಂತಲೇ ಬರ್ತದೆ. 11 ವರ್ಷ ತನಕ ಇಲ್ಲೇ ಇರ್ತಾನೆ ತಂದೆ ಜೊತೆ ಅವನು. ಆಮೇಲೆ ಅವರಿಗೆ ಮುಂದೆ 1887 ರಿಟೈರ್ಡ್ ಆಗುತ್ತೆ. ರಿಟೈರ್ಡ್ ಆದಮೇಲೆ ಅವನು ಬ್ರಿಟನ್ನಿಗೆ ಮತ್ತೆ ವಾಪಸ್ ಹೋಗುವಾಗ ಮಗನ ಕರ್ಕೊಂಡು ಹೋಗ್ತಾರೆ. ಹೋಗುವಾಗ 14-15 ವರ್ಷ ಅವನಿಗೆ. ಅವನು ಇಲ್ಲೇ ಮೊದಲೇ ಸ್ವಲ್ಪ ಇದಿರ್ತಾನೆ. ಅಲ್ಲಿ ಹೋದ್ಮೇಲೆ ವೇಟ್ ಲಿಫ್ಟರಾಗಿ ಗುರುತಿಸ್ಕೊತಾನೆ ಅವನು. ಈ ಬ್ರಿಟನ್ನಿಗೆ ಹೋದ್ಮೇಲೆ ವೇಟ್ ಲಿಫ್ಟಿಂಗು, ಸೈಕ್ಲಿಂಗು, ಬೇರೆ ಬೇರೆ ಅಥ್ಲೆಟಿಕ್ಸ್, ಇದರಲ್ಲೆಲ್ಲ ದೊಡ್ಡ ಹೆಸರು ಅವನು ಮಾಡ್ತಾನೆ ಅಲ್ಲಿ ಬ್ರಿಟನ್ನಲ್ಲಿ. ಅವಾಗ 1887 ಸುಮಾರಿಗೆ ಆನಂತರ ತನ್ನ 20ನೇ ವಯಸ್ಸಿಗೆ. ಆಮೇಲೆ ನಮಗೆ 1896 ಅಥೆನ್ಸ್ ಒಳಗೆ ಫಸ್ಟು ಒಲಿಂಪಿಕ್ ನಡೆಯುತ್ತೆ. ಅಥೆನ್ಸ್ ಒಳಗೆ ಮೊಟ್ಟ ಮೊದಲು ಒಲಿಂಪಿಕ್ ನಡೆದಿತ್ತು 1896 ಫಸ್ಟ್ ಒಲಿಂಪಿಕ್ ಅಲ್ಲಿ ನಡೀತದೆ. ಅದರಲ್ಲಿ ಈತ ಬ್ರಿಟನ್ನಿನಿಂದ ವೇಟ್ ಲಿಫ್ಟರ್ ಆಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ. ಇವನು ವೇಟ್ ಲಿಫ್ಟಿಂಗಲ್ಲಿ ಮಾಡಿದರೆ ಕಂಚಿನ ಪದಕ ಹೊಡಿತಾನೆ, ಚಿನ್ನದ ಪದಕ ಪಡ್ಕೋತಾನೆ. ಹೀಗಾಗಿ ಬ್ರಿಟನ್ನಿನ ಮೊಟ್ಟ ಮೊದಲ ಚಿನ್ನದ ಮತ್ತು ಕಂಚಿನ ಪದಕದ ವೀರ ಲಾನೆಸ್ಟ್ ಏಲಿಯಟ್ ಕಲಾದಗಿ. ಇಲ್ಲೇ ಇದ್ದಿದ್ದು 15 ವರ್ಷದವರೆಗೂ. ಬಟ್ ದುರಂತ ಅಂದ್ರೆ ವಿಷಾದ ಅಂದರೆ ಅವ್ರು ಇವತ್ತಿನವರೆಗೂ ಆತ ನಮ್ಮವನು ಅಂತ ಒಪ್ಲಿಕ್ಕೆ ತಯಾರಿಲ್ಲ. ಈ ನಿಟ್ಟಿನೊಳಗೆ BBC ಒಳಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತವೆ. ಅವ್ರೇನಂತಾರೆ, ಅವನು ನಮ್ಮ ದೇಶದವನೇ ಅಲ್ಲ ಅಂತಾರೆ. ಅವರು ಕಲಾದಗಿಯಲ್ಲಿ ಹುಟ್ಟಿರೋದ್ರಿಂದ ಆತ ನಮ್ಮ ದೇಶದವನೇ ಅಲ್ಲ, ಹೀಗಾಗಿ ಅವನು ನಮ್ಮವನು ಅಂತ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತ. ಅವನು ಇವಾಗ ಇಲ್ಲಿಯವರು ಅಂತ ಎಸ್, ಅವನು ಕರ್ನಾಟಕದವನು, ಅವನು ಈ ಇಂಡಿಯಾದವನು ಹೇಳ್ತಾರೆ, ಇಂಡಿಯಾದಲ್ಲಿ ಹುಟ್ಟಿದವನು ಅವನು. ಅವ್ರು ಒಪ್ಕೋತಾರಾ? ಅವ್ರು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅವ್ರು ಇಂಡಿಯಾದವರಲ್ಲ ಅಲ್ಲ, ಇಂಡಿಯಾದವನೇ ಅವ್ನು ನಮ್ಮವಲ್ಲ ಅಂತಾರೆ. ಅಂದರೆ ಒಲಿಂಪಿಕಲ್ಲಿ ದೊಡ್ಡ ಪದಕವನ್ನು ಗೆದ್ದಂಥವ್ನು ಸಹಿತ ಅವರು ನಮ್ಮವನು ಅಂತೇಳಿ ಅಗದಿ ಹಾಗೇನು ಒಪ್ಕೊಳ್ಳೋದಿಲ್ಲ. ಇದು ವಿಪರ್ಯಾಸ ನೋಡಿ. ಬಟ್ ಆ ಬ್ರಿಟನ್ನಿನ ಒಲಿಂಪಿಕ್ನಲ್ಲಿ ಬ್ರಿಟನ್ನಿಗೆ ಮೊದಲ ಕಂಚಿನ ಪದಕ, ಚಿನ್ನದ ಪದಕ ತಂದು ಕೊಟ್ಟಂಥ ಲಾನೆಸ್ಟ್ ಏಲಿಯಟ್ ಅನ್ನುವಂಥ ವೀರ ಕ್ರೀಡಾಪಟು ಕಲಾದಗಿಯವನು ಅನ್ನುವಂಥದ್ದು ನಮ್ಮ ಹೆಮ್ಮೆ. ನಮಗೂ ಖುಷಿ ಆಯ್ತು ಸರ್. ಇದು ಎಲ್ಲ ಕಡೆ ದಾಖಲೆ ಆಗುತ್ತೆ ಇದು. ಹೌದು, ಈ ವಿಷಯಗಳ ಗೊತ್ತೇ ಇರಲಿಲ್ಲ ನೋಡಿ, ಇವಾಗ ಗೊತ್ತಾಗ್ತಾ ಇದೆ. ಆಮೇಲೆ ಅವತ್ತು ಕೊನೆಗಾಲದಲ್ಲಿ ಮೆಲ್ಬರ್ನ್ಗೆ ಹೋಗ್ತಾನೆ ಅವನು, ತನ್ನ ಏಜಿನದಕ್ಕೆ ಅಲ್ಲೇ ತೀರ್ಕೋತಾನೆ. ಇವತ್ತು ಮೆಲ್ಬರ್ನಲ್ಲಿ ಆತನ ಒಂದು ಸಮಾಧಿ ಮಾಡಿದ್ದಾರೆ, ಅದನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ. ಅಲ್ಲೆಲ್ಲ ಅವನ ಇತಿಹಾಸದಲ್ಲಿ ಅವನ ಲೈಫ್ ಹಿಸ್ಟ್ರಿ ಒಳಗೆಲ್ಲ ಕಲಾದಗಿ ಮೆನ್ಷನ್ ಆಗ್ತಾ ಹೋಗ್ತದೆ. ಸೊ ಲಾನೆಸ್ಟ್ ಏಲಿಯಟ್ ಕಲಾದಗಿಯಲ್ಲಿ ಅವನು ಒಬ್ಬ ಹೆಮ್ಮೆ ಪಡುವಂಥ ವ್ಯಕ್ತಿ. ಈಗ ಇನ್ನೂ ವಿಶೇಷ ಅಂದರೆ ಮೋಹನ್ ಕಾತರ್ಕಿ ಅಂತೇಳಿ ಹೈಕೋರ್ಟ್ ವಕೀಲರಿದ್ದಾರೆ. ಕರ್ನಾಟಕದ ನೀರಿನ ಇದಕ್ಕೆ ಕೋರ್ಟ್ನಲ್ಲಿ ಹೋರಾಟ ಮಾಡ್ತಿರೋವಂಥವ್ರು ವಕೀಲರು, ಆಲ್ಮಟ್ಟಿ ಕೃಷ್ಣ ಪ್ರಾಧಿಕಾರದೆಲ್ಲ. ಮೋಹನ್ ಕಾತರ್ಕಿ ಅಂತೇಳಿ ಇಲ್ಲೇ ರಾಮದುರ್ಗ ಅಂತ ಒಂದು ಹಳ್ಳಿಯವರು. ಅವರು ಈತನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲಿಯಾಕೆ ನನಗೆ ಕೊಟ್ಟಿದ್ದು. ಆಮೇಲೆ ವಿಶೇಷ ಅಂದರೆ ಈತನ ಮರಿಮೊಮ್ಮಗಳು ಅವ್ರ ಸಂಪರ್ಕಕ್ಕೆ ಬಂದಿದ್ದಾಳೆ, ಸ್ಟೀವನ್ ಅಂತೇಳಿ, ಮೆಲ್ಬರ್ನದಲ್ಲಿ ಇದ್ದಾಳೆ ಇವಳು. ಆಕೆಗೆ ಇದೆಲ್ಲ ಗೊತ್ತು, ಬಟ್ ಕಲಾದಗಿ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ ಆಕೆಗೆ. ಹೀಗಾಗಿ ಅವ್ರ ಸಂಪರ್ಕಕ್ಕೆ ಬಂದಿದ್ದಾಳೆ. ನನ್ನ ಜೊತೆನೂ ಒಂದು ಸಲ ಮಾಡಿದ್ದಾಳೆ. ಆಕೆ ಕಲಾದಗಿ ಬರಲಿಕ್ಕೆ ಇಂಟ್ರೆಸ್ಟ್ ತೋರಿಸಿದ್ದಾಳೆ. ಅದಕ್ಕೆ ಆತನ ಹೆಸರಲ್ಲಿ ಇಲ್ಲಿಂದ ಏನಾರು ಒಂದು ಸ್ಪೋರ್ಟ್ಸ್ ಏನಾರು ಒಂದು ಸಂಘಟನೆ ಮಾಡೋಣ, ಆಕೆ ಅದನ್ನ ಇನಾಗ್ರೇಷನ್ ಆಕೆನ ಕರ್ಸೋಣ ಅಂತ ಪ್ಲ್ಯಾನ್ ಇದೆ. ಆಕೆ ಬರೋ ಸಿದ್ಧತೆ ಇದ್ದಾಳೆ, ಪ್ಲ್ಯಾನ್. ಬರಲಿ ಸರ್, ನಮ್ಮ ಕರ್ನಾಟಕಕ್ಕೂ ಒಂದು ಹೆಮ್ಮೆ ಅಲ್ವಾ ಇದು. ಕಲಾದಗಿಯಲ್ಲಿರುವಂಥ ನಮ್ಮ ಬಾಗಲಕೋಟೆ ಜಿಲ್ಲೆ, ಬಟ್ ನಾರ್ತ್ ಕರ್ನಾಟಕದ ಒಂದು ಅಪರೂಪದ ಸ್ಕೂಲ್. ಯಾವ ಸ್ಕೂಲ್ ಅಂತಂದರೆ ರೈತರೇ ಕಟ್ಟಿದ ಸ್ಕೂಲ್ ಇದು. ಇದು ಹಣ್ಣು ಬೆಳೆಗಾರರ ಸಂಘ ಅಂತ ಇಲ್ಲೊಂದು ಸಂಘ ಇದೆ. ಅವರು ಕಟ್ಟಿದ 39 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ ಒಂದು ಸ್ಕೂಲ್ ಇದು, ಹಣ್ಣು ಬೆಳೆಗಾರರ ವಿದ್ಯಾಸಂಸ್ಥೆ ಅಂತೇಳಿ. ಕಾಲೇಜ್ ಇದೆ, LKGಯಿಂದ ಹಿಡಿದು ಕಾಲೇಜ್ ತನಕ ಇದೆ. 1500-1600 ತನಕ ಸ್ಟೂಡೆಂಟ್ಸ್ಗಳಿದ್ದಾರೆ. ಇದು ವಿಶೇಷ ಅಂದರೆ ಮತ್ತೆ ಹೇಳೋದಂದ್ರೆ ಅದೇ ರೈತರೇ ಕಟ್ಟಿದ ಏಕೈಕ ಸಂಸ್ಥೆ ಇದು. ನನ್ನ ಮಾಹಿತಿ ಪ್ರಕಾರ ಇಡೀ ದೇಶದಲ್ಲಿ ರೈತರು ತಮ್ಮ ಮಕ್ಕಳಿಗಾಗಿ ಒಂದು ಒಳ್ಳೆಯ ವಿದ್ಯಾಸಂಸ್ಥೆ ಕಟ್ಟಿದ ಉದಾಹರಣೆ ಎಲ್ಲೂ ಸಿಗೋದಿಲ್ಲ. ಬಟ್ ಕಲಾದಗಿಯಲ್ಲಿ ಅದೊಂದು ವಿಶೇಷ ಇದೆ. ಜಿಲ್ಲೆಯಲ್ಲಿ ಯಾವುದೇ ಉತ್ತಮವಾದ ಕಾಲೇಜಿಗೆ, ಸ್ಕೂಲಿಗೆ ಕಾಂಪಿಟೇಷನ್ ಮಾಡುವಷ್ಟು ಹುಡುಗರು ಈ ಸ್ಕೂಲಲ್ಲಿದ್ದಾರೆ. ಇಷ್ಟು ವರ್ಷದಲ್ಲಿ ಅಮೇರಿಕಾದಲ್ಲಿ ಬೇರೆ ಬೇರೆ ಕಂಟ್ರಿಗಳಲ್ಲಿ ಕೆಲಸ ಮಾಡುವಂಥ ವಿದ್ಯಾರ್ಥಿಗಳು ಇಲ್ಲಿಂದ ಹೋಗಿದ್ದಾರೆ. ಕನ್ನಡ ಮೀಡಿಯಂ ಸ್ಕೂಲ್ ಇದು. ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಏರ್ ಹೋಸ್ಟೇಸ್ ಇದ್ದಾರೆ, ಎಲ್ಲ ರೈತರ ಮಕ್ಕಳೇ ಇದ್ದಾರೆ.
ತುಂಬ ಅಪರೂಪದ ಸ್ಕೂಲ್ ಇದು. ನಮಗೂ ಕೇಳಿ ಖುಷಿ ಆಯಿತು ಸರ್, ಯಾಕೆಂದರೆ ನಮ್ಮ ರೈತರು ಯಾರಿಗೇನು ಕಡಿಮೆ ಇಲ್ಲ. ಒಂದು ಶಿಕ್ಷಣ ಸಂಸ್ಥೆನ ಕಟ್ಟಿದ್ದಾರೆ ಅದು ಸ್ವಂತ ಊರಲ್ಲಿ ಅಂತ ಹೇಳಿದಾಗ ನಿಜವಾಗ್ಲೂ ಅವ್ರ ಸಾಧನೆ. ಆಮೇಲೆ ಹಣ್ಣು ಬೆಳೆಗಾರುವ ಈ ಕಲದಗಿ ದಾಳಂಬ್ರಿ, ಈಗ ನಾವು ದಾಳಂಬ್ರಿ ನೋಡ್ಲಿಕ್ಕೆ ಹೋಗ್ತೀವಿ. ದಾಳಂಬ್ರಿ ತುಂಬ ಫೇಮಸ್ ಇದು. ಆ ರೈತರೇ ಕಟ್ಟಿದ ಸ್ಕೂಲ್ ಇದು. ಹಣ್ಣು ಬೆಳೆಗಾರರ ಸಂಘ ಅಂತೇಳಿ, ಹಣ್ಣು ಬೆಳೆಯುವಂಥ ರೈತರೇ ಒಂದಿಷ್ಟು ಇಲ್ಲಿಂದ ಮಾರ್ಕೆಟಿಗೆ ಹಣ್ಣುಗಳನ್ನು ಕಳಿಸ್ಲಿಕ್ಕೆ ಸಂಘ ಮಾಡ್ಕೋತಾರೆ. ಸಂಘ ಮಾಡ್ಕೊಂಡು ಆಮೇಲೆ ಏನಾರು ಮಾಡೋಣ ಅಂಥೇಳಿ ವಿಚಾರ ಮಾಡಿ ಆವಾಗ ಬುಟ್ಟೀಲಿ ಹೋಗ್ತಿತ್ತು ಹಣ್ಣು, ಬಿದಿರು ಬುಟ್ಟಿಯಲ್ಲಿ. ಹಿಂಗಾಗಿ ಬುಟ್ಟೀಲಿ ಮಾರ್ಕೆಟಿಗೆ ಏನು ಹೋಗ್ತಿತ್ತು, ಪರ್ ಬುಟ್ಟಿಯಿಂದ ಫಸ್ಟ್ 10 ಪೈಸೆ ತೆಗಿತಾರೆ. ಒಬ್ಬ ರೈತಂದು 100 ಬುಟ್ಟಿ ಆದರೆ ಪರ್ 10 ಪೈಸದಂಗೆ ಅಮೌಂಟ್ ತೆಗಿತಾರೆ. ಆಮೇಲೆ 4 ಆಣೆ ತೆಗಿತಾರೆ, 50 ಪೈಸೆ ತೆಗಿತಾರೆ. ಅದನ್ನು ತೆಗೆದು ಈ ಸ್ಕೂಲಿಗೆ ಹಾಕ್ತಾರೆ. ಓಕೆ ಓಕೆ. ಇವಾಗ್ಲೂ ಹೇಗೆ ರೈತರ ಬುಟ್ಟಿಯಿಂದ ತೆಗೆದ 10 ಪೈಸೆ, 25 ಪೈಸೆ, 50 ಪೈಸೆ ಹೀಗೆಲ್ಲ ತಗೊಂಡು ಬಂದು ಅದರಿಂದ ಈ ಸ್ಕೂಲನ್ನು ನಡೆಸ್ತಾರೆ. ನೀವು ನಂಬಲಿಕ್ಕಿಲ್ಲ, ಇದು ಡೊನೇಷನ್ ಮುಕ್ತ ಶಾಲೆ ಸ್ಕೂಲ್ ಇವತ್ತು. ಆ ಟೈಮಲ್ಲಿ ನಮ್ಮ ಅಡ್ಮಿಷನ್ಗೇನು ಫೀ ಗೌರ್ಮೆಂಟ್ ಏನು ಫೀ ಇರುತ್ತೆ ಅಷ್ಟೇ. ನೀವು ಹೊರಗಡೆ ಕೇಳುವಾಗೆ 40,000 ಡೊನೇಷನ್ನು, 50,000 ಯಾವ ಡೊನೇಷನ್ನು ಇಲ್ಲ. ಅದ್ಭುತವಾದ ಟೀಚಿಂಗ್ ಸ್ಟಾಫ್ ಇದೆ. ಇಡೀ ಜಿಲ್ಲೆಯಲ್ಲಿ ಒಂದು ದೊಡ್ಡ ಗೌರವ ಇದೆ ಈ ಶಾಲೆಯಲ್ಲಿ. ಜಿಲ್ಲೆಯಲ್ಲಿ ಬಂದ ಎಲ್ಲ ಆಫೀಸರ್ಸ್ ಬರ್ತಾರೆ. ಆಮೇಲೆ ಇದೇನು ನೋಡ್ತಾ ಇದ್ದೀರಿ ಈ ಸ್ಕೂಲ್ ಆವರಣದಲ್ಲಿ, ಇದು 100 ವರ್ಷದಕ್ಕೂ ಹಳೆಯ ಚಿಕ್ಕು ಗಿಡಗಳು, ಸಪೋಟ ಗಿಡ. ಸ್ಕೂಲ್ನವ್ರು ಉಳಿಸ್ಕೊಂಡಿದ್ದಾರೆ ಇದನ್ನ. ಮೊದಲೆಲ್ಲ ಇದು ಹೊಲ ಇತ್ತು, ಇದೆಲ್ಲ ಚಿಕ್ಕ ತೋಟನೇ ಇತ್ತದು. ಅದೆಲ್ಲ ತೆಗೆದು ಇದಿಷ್ಟು ಇರಲಿ ಅಂತಾರೆ. ಸ್ಕೂಲಿನ ಕಾರ್ಯಕ್ರಮಗಳು, ಭೌತಿಕ ಕಾರ್ಯಕ್ರಮಗಳು ಇಲ್ಲೇ ಮಾಡ್ತಿರ್ತೀವಿ ನಾವು. ಸಾಹಿತ್ಯ ಕಾರ್ಯಕ್ರಮ ಏನಿದ್ರು ಇಲ್ಲೇ ಚಿಕ್ಕದಲ್ಲಿ ಮಾಡ್ತೀವಿ. ಎಚ್ ವಿಶ್ವನಾಥ್ ಅವರು ಎಜುಕೇಷನ್ ಮಿನಿಸ್ಟರ್ ಇದ್ದಾಗ ಇಲ್ಲೊಂದು ಸಲ ಬಂದಿದ್ರು. ಇಲ್ಲೇ ಕಾರ್ಯಕ್ರಮ ಮಾಡಿದ್ದೆ. ಇಲ್ಲೇ ನೀವು CET ಅಂತ ಏನು ಮಾಡ್ತಾ ಇದ್ದಾರೆ ಈಗ, ಅದು ಅನೌನ್ಸ್ ಆಗಿದ್ದು ಇಲ್ಲೇ. ವಿಶ್ವನಾಥ್ ಅಲ್ಲಿ ತಾನೇ ಎಲ್ಲೂ ಅನೌನ್ಸ್ ಮಾಡಿರಲಿಲ್ಲ. ಅವತ್ತಿಲ್ಲಿ ಒಂದು ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮ ಮಾಡಿದ್ವಿ. SLC ಹುಡುಗರ ಪಾಲಕರ ಮತ್ತು ವಿದ್ಯಾರ್ಥಿಗಳ ಸಮಾವೇಶ ಅಂತ ಒಂದು ಮಾಡಿದ್ವಿ. ಇಲ್ಲಿ ಸಿಂಪಲಾಗಿ ಒಂದು ಸಣ್ಣ ಚೇರ್ ಹಾಕಿ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ದೆ. ಹೈ ಮಿನಿಸ್ಟರ್ ಲೆವೆಲ್ಗಂತ ಇಲ್ಲೇ ಅಲ್ಲ, ಸುಮ್ಮನೆ ಸಿಂಪಲಾಗಿ ಖುಷಿ ಆದರು. ಶಾಂತಿನಿಕೇತನ ನೋಡ್ದಂಗೆ ಆಗ್ತಾ ಇದೆ ಅಂತಂದರು. ಭಾಳ ಸಲ ನೆನೆಸಿದ್ರು. ಇಲ್ಲೇ ಅನೌನ್ಸ್ ಮಾಡಿದ್ದು, CET ಅಂತ ಮಾಡ್ತಾ ಇದ್ದೀನಿ ನಾನು ಅಂತೇಳಿ ಅನೌನ್ಸ್ ಆಗಿದ್ದು ಜಾಗ ಇದು. ಇದು 100 ವರ್ಷದ ಚಿಕ್ಕು ಗಿಡಗಳಿವೆ. ಇವಾಗೆಲ್ಲ ನಾವು ಸಪೋಟ ಗಿಡಗಳು ಚಿಕ್ಕದ್ ನೋಡ್ತೀವಿ. 100 ವರ್ಷ ಗಿಡಗಳು ನೀವು ಇನ್ನೂ ಊರ ಭಾಗದಲ್ಲಿ ಇನ್ನೂ ಒಂದಿಷ್ಟು ಹೊರಗಡೆ ಹೋದ್ರೆ ನೀವು ಒಂದು ದೊಡ್ಡ ಕಾಡಲ್ಲಿ ಹೋದಂಗೆ ಆಗುತ್ತೆ. ಪೂರ್ತಿ ನಿಮಗೆ ಒಳಗೆ ಬಿಸಿಲು ಬೀಳಲಾರ್ದಷ್ಟು ಚಿಕ್ಕು ಗಿಡಗಳು ಕವರ್ ಆಗಿರ್ತವೆ. 100 ವರ್ಷಗಳ ಹಿಂದಿನ ಗಿಡಗಳು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.